ಓಂ ಸಾಯಿ ಶ್ರೀ ಸಾಯಿ ಜೈ ಜೈ ಸಾಯಿ. ಶ್ರೀ ಸಾಯಿ ಸಚ್ಚರಿತೆ ಸತ್ಯ ಭರವಸೆಗಳು. ನಾವು ಗುರುವನ್ನು ಸಂಸಾರವೆಂಬ ಮಹಾನದಿ ದಾಟಿಸುವ ಹಾಯಿ ದೋಣಿ ಎನ್ನಬೇಕು. ಪಾಪ, ಆಶೆ, ಸ್ವಾರ್ಥ, ಆಕಾಂಕ್ಷೆಗಳನ್ನು ದಹಿಸುವ ಶಕ್ತಿ ಬೆಂಕಿಗಿಲ್ಲ. ಆದರೆ ಸದ್ಗುರು ಈ ಕೆಲಸ ಮಾಡಲು ಸಮರ್ಥರಾಗಿರುತ್ತಾರೆ. ಗುರುಗಳ ಹಸ್ತಸ್ಪರ್ಶದಲ್ಲಿ ಈ ಶಕ್ತಿ ಇರುತ್ತದೆ. ದೇವರೆಡೆಗೆ ನಮ್ಮನ್ನು ಕರೆದೊಯ್ಯಲು ಭಕ್ತಿ, ಕರ್ಮ, ಯೋಗ, ಜ್ಞಾನವೆಂಬ 4 ದಾರಿಗಳಿವೆ. ಆದರೆ ಅಲ್ಲಿ ಹಳ್ಳ ಕೊರಕಲುಗಳಿವೆ. ಸದ್ಗುರು ಸಮರ್ಥರ ದಯೆ ಮಾತ್ರ ಈ ದಾರಿಯನ್ನು ಸುಲಭವಾಗಿ ದಾಟಲು ಸಹಾಯ ಮಾಡಬಲ್ಲದು. ಭಕ್ತರ ಯೋಗಕ್ಷೇಮ ನನಗೆ ಸೇರಿದೆ ಎಂಬುದೇ ಶ್ರೀ ಸಾಯಿಬಾಬಾ ಅವರ ಸತ್ಯ ಭರವಸೆಯಾಗಿದೆ. ಕೋಪರ್ಗಾಂವ್ನ ಪೊಲೀಸ್ ಅಧಿಕಾರಿ ಗೋಪಾಲರಾವ್ ಅವರು ಪುತ್ರ ಸಂತಾನಕ್ಕಾಗಿ ಬಾಬಾ ಅವರ ಆಶೀರ್ವಾದ ಕೋರಿದ್ದರು. ಅವರಿಗೆ ಪುತ್ರ ಸಂತಾನವಾದಾಗ ಹರಕೆ ತೀರಿಸಲು ಶಿರಡಿಯಲ್ಲಿ ಜಾತ್ರೆಯೊಂದನ್ನು ಏರ್ಪಡಿಸಲು ಬಾಬಾ ಅವರ ಅನುಮತಿ ಕೋರಿದರು. ಶ್ರೀ ರಾಮನವಮಿ ಹಾಗೂ ಉರುಸ್ ಒಂದೇ ದಿನ ನಡೆಯಲೆಂಬ ತೀರ್ಮಾನ ಕೈಗೊಳ್ಳಲಾಯಿತು. ಆದರೆ ಶಿರಡಿಯಲ್ಲಿ ನೀರಿನ ತೊಂದರೆ ಇದ್ದಿತು. ಆಗ ಬಾಬಾ ಹಳೆಯ ಬಾವಿಯೊಳಗೆ ಕೆಲವು ಹೂಗಳನ್ನು ಹಾಕಿದಾಗ ನೀರು ಶುದ್ಧವಾಯಿತು. ಶ್ರೀರಾಮನವಮಿ ಹಾಗೂ ಉರುಸ್ ಜಾತ್ರೆ ಆರಂಭವಾಯಿತು. ಶ್ರೀ ಬಾಬಾ ಅವರನ್ನು ಭಕ್ತರು ಗಂಧ ಮಾಲೆಗಳಿಂದ ಸಿಂಗರಿಸಿ ಆರತಿ ಬೆಳಗಿ ಮೆರವಣಿಗೆಯಲ್ಲಿ ಕರೆದೊಯ್ದರು. ದಾಸಗಣು ಅವರು ಹರಿನಾಮ ಕೀರ್ತನೆ ಮಾಡಿದರು. ಮಸೀದಿಯನ್ನು ಇದೇ ಸಮಯ ಜೀರ್ಣೋದ್ಧಾರಗೊಳಿಸಲಾಯಿತು. ಶ್ರೀ ಸಾಯಿನಾಥರು ಶ್ರೀರಾಮನವಮಿಯಂದು ರಾವಣ ಸಂಹಾರಕ್ಕಾಗಿಯೋ ಎಂಬಂತೆ ಕುಪಿತರಾದಂತೆ ಕಾಣಿಸಿದರೂ ಭಕ್ತರನ್ನು ಅನುಗ್ರಹಿಸಿದರೆಂದಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರದ 6ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.